ಕಾರ್ಯಕ್ರಮ ಆದ್ಮೇಲೆ ಒಂದಷ್ಟು ಸುಧಾಕರ್ ಅವರ ಹೇಳಿಕೆನ ನಾನು ಗಮನಿಸಿದೆ. ಸುಧಾಕರ್ ಅವರು ಸನ್ಮಾನ್ಯ ಈ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರರು, ಕೆಂಪೇಗೌಡವರ ಆದರ್ಶ ತತ್ವವನ್ನ ಬೆಳೆಸ್ಕೊಂಡವರು. ಯಲಾಂಕನೇ ನನಗೆ ಶ್ರೀರಕ್ಷೆ, ಯಲಾಂಕನೇ ನನಗೆ ಅಭಿವೃದ್ಧಿ ಮಾಡಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಿರುವಂತ ವಿಶ್ವನಾಥ್ ಅವರ ನಿಮಾನ್ಸ್ಗೆ ಹೋಗಿ ಒಂದ್ಸತಿ ಚೆಕ್ ಮಾಡಿಸ್ಕೊಳ್ಳಿ ಅನ್ನೋ ಒಂದು ಮಾತನ್ನ ಸನ್ಮಾನ್ಯ ಸುಧಾಕರ್ ಅವರು ಮಾತಾಡಿದ್ದಾರೆ. ನಾನು ಹೇಳ್ತೀನಿ, ಮಿಸ್ಟರ್ ಸುಧಾಕರ್ ಅವರೇ, ಫಸ್ಟ್ ನೀವು ಹೋಗಿ ನಿಮಾನ್ಸ್ ಅಲ್ಲಿ ಚೆಕ್ ಮಾಡಿಸ್ಕೊಳ್ಳಿ. ನಿಮಗೆ ಬುದ್ಧಿ ಭ್ರಮಣೆ ಆಗಿದೆ. ಯಾಕಾಗೈತೆ ಅಂತ ಹೇಳಿದ್ರೆ, ನೀವು ಕಾಂಗ್ರೆಸ್ ಇಂದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಸೇರ್ಕೊಂಡು ಬಿಜೆಪಿ MLA ಆಗಿ ಬಿಜೆಪಿ ಮಿನಿಸ್ಟರ್ ಆಗಕ್ಕೆ ಬಿಜೆಪಿಗೆ ಬಂದಿದ್ದೀರಾ. ವಿಶ್ವನಾಥ್ ಅವರು 45 ವರ್ಷದಿಂದ ಇಲ್ಲಿ ಸೈಕಲ್ ತುಳ್ಕೊಂಡು ಮನೆ ಮನೆ ಪ್ರವಾಸ ಮಾಡಿ ಪಾರ್ಟಿ ಸಂಘಟನೆ ಮಾಡಿ ಇವತ್ತು ನೂರಾರು ಕಾರ್ಯಕರ್ತರು ಯಲಾಂಕದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅದು ವಿಶ್ವನಾಥ್ ಅವ್ರಿಗೋಸ್ಕರನೇ ಇರೋದು. ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ವಿಶ್ವನಾಥ್ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ. ಮಿಸ್ಟರ್ ಸುಧಾಕರ್ ಅವರೇ, ನೀವು ಫಸ್ಟ್ ನಿಮ್ಮ MP ಕಾನ್ಸ್ಟಿಟ್ಯೂನ್ಸಿನಲ್ಲಿ MLAಗಳು ಇಲ್ವಲ್ಲ, ನೆಲಮಂಗಲ, ದೇವನಹಳ್ಳಿ, ಬಾಗೇಪಲ್ಲಿ, ಗೌರಿಬಿದನೂರು, ಚಿಕ್ಕಬಳ್ಳಾಪುರ, ಫಸ್ಟ್ ಅಲ್ಲಿ ಸಂಘಟನೆ ಮಾಡಿ ಆಮೇಲೆ ಯಲಾಂಕಕ್ಕೆ ಬನ್ನಿ. ಯಲಾಂಕದಲ್ಲಿ ಇಲ್ಲಿ ಪಾರ್ಟಿ ಸುಭದ್ರವಾಗಿದೆ. ಪಾರ್ಟಿ ಸಂಘಟನೆಗೆ ನಮ್ಮ ಕಾರ್ಯಕರ್ತರು ಬಹಳ ಪ್ರಬಲವಾಗಿದ್ದಾರೆ. ನೀವು ಯಲಾಂಕದಲ್ಲಿ ಕುಡಿಯೋ ನೀರಿಗೆ ಕಡ್ಡಿ ಅಲ್ಲಾಡ್ಸಕ್ ಬರಬೇಡಿ, ಅರ್ಥ ಮಾಡ್ಕೊಳ್ಳಿ. ನೀವು ಬೇಕಾದ್ರೆ ಚಿಕ್ಕಬಳ್ಳಾಪುರದಲ್ಲಿ ನೆಕ್ಸ್ಟ್ MLA ನಿಂತ್ಕೊಳ್ಳಿ, ಇಲ್ಲಾಂದ್ರೆ MP-ಗೆ ನಿಂತ್ಕೊಳ್ಳಿ. ಇಲ್ಲಿ ಬಂದು ನೀವು ಅಲ್ಲಾಡ್ಸಕ್ ಬರಬೇಡಿ. ನಮಗ್ ಗೊತ್ತು ಇಲ್ಲಿ ಪಾರ್ಟಿ ಹೆಂಗ್ ಸಂಘಟನೆ ಮಾಡ್ಬೇಕು ಅಂತ ಹೇಳಿ ಗೊತ್ತು. ನೀವು ನಿನ್ನೆ ಕೆಂಪೇಗೌಡರು ಜಯಂತಿ ಮಾಡಿದ್ರಲ್ಲ, ಯಾರ್ಯಾರು ನಿಮ್ ಜೊತೆ ಇದ್ರು? MP-ನಲ್ಲಿ ನಿಮ್ಗೆ ವಿರುದ್ಧ ಮಾಡಿದವ್ರ ಜೊತೆ ನೀವು ಹೋಗಿ ಕೆಂಪೇಗೌಡರು ಜಯಂತಿ ಮಾಡಿದ್ದೀರಾ. ನಿಮ್ಗೆ ಎಷ್ಟು ವರ್ಷದಿಂದ ಗೊತ್ತು? ನೀವೊಂದ್ ಮಾತು ಹೇಳಿದ್ರಿ, ಒಕ್ಕಲಿಗರ ನಾಡಿ ಮಿಡ್ತ ವಿಶ್ವನಾಥ್ ಅವ್ರಿಗೆ ಗೊತ್ತಿಲ್ಲ ಅಂತ. ನಿಮ್ಗೇನ್ರಿ ಗೊತ್ತ್ರಿ? ನೀವಿನ್ನ MP ಆಗಿ 2 ವರ್ಷ ಆಗೈತೆ, ನಿಮ್ಗೇನ್ ಗೊತ್ತು ಯಲಾಂಕದ ಒಕ್ಕಲಿಗರ ನಾಡಿ ಮಿಡ್ತ? ವಿಶ್ವನಾಥರು ಗೊತ್ತು, ಇಲ್ಲಿ ಒಕ್ಕಲಿಗರ ನಾಡಿ ಮಿಡಿತ ವಿಶ್ವನಾಥರು ಗೊತ್ತು, ಮನೆ ಮನೆ ಗೊತ್ತು. ಮನೆ ಗೃಹ ಪ್ರವೇಶ ಆದ್ರೆ ಹೋಗ್ತಾರೆ, ಮದುವೆ ಆದ್ರೆ ಹೋಗ್ತಾರೆ, ನಾಮಕರಣಕ್ಕೆ ಹೋಗ್ತಾರೆ, ಸತ್ರೆ ಹೋಗ್ತಾರೆ, ತಿಥಿಗೆ ಹೋಗ್ತಾರೆ. ಸಂಪರ್ಕ ವಿಶ್ವನಾಥ್ ಅವ್ರದ್ದು ಆ ತರ ಇಲ್ಲಿ ಯಲಾಂಕದಲ್ಲಿ ಇದೆ. ಒಕ್ಕಲಿಗರ ನಾಡಿ ಮಿಡಿತ ಅಂತೆ. ನಿಮ್ಗೆ ಏನು ಇಲ್ಲಿ ಯಲಾಂಕದಲ್ಲಿ ಒಕ್ಕಲಿಗರು ಯಾರಂತ ಗೊತ್ತಾ? ಹೋಗ್ಲಿ, ನಿಮ್ಗೆ ಯಾರ್ಯಾರು ಇಲ್ಲಿ ಒಕ್ಕಲಿಗರವ್ರಂತ ಗೊತ್ತಾ? ಯಲಹಂಕ ತಾಲೂಕು ಒಕ್ಕಲಿಗರ ಸಂಘ ಯಾರ್ಯಾರನ್ನ ಅವರು ಮೆಂಬರ್ಶಿಪ್ ಮಾಡ್ಕೊಂಡಿದ್ದಾರೆ, ಯಾರ್ಯಾರು ಇದ್ದಾರೆ, ಅದೇನು ಅದು ಒಕ್ಕಲಿಗರ ಸಂಘ ಅದು ಚಾಲನೆಯಲ್ಲಿ ಇತ್ತು. ಅದು ಕರ್ತರ್ಮಲೆ ಸತೀಶ್ ಅವರು, ಸುಧಾಕರ್ ಅವ್ರು ಬಂದು ಅದಕ್ಕ ನೀವು ಪುಷ್ಲಾಯಿಸಿ ಪಾಪ ಅವ್ರನ್ನ ಇಲ್ಲೇನೇನೋ ಕೆಲಸ ಮಾಡಿಸ್ತಾ ಇದ್ದೀರಾ.